ನಮಸ್ಕಾರ ಸ್ನೇಹಿತರೆ, ಶಿಕ್ಷಕ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿದೆ. ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಏನಿದೆ, ಇದರಲ್ಲಿ ಅಂಡರಲ್ಲಿ ಬರ್ತಕ್ಕಂಥ ಕೆಲವೊಂದು ಪದವಿ ಪೂರ್ವ ಕಾಲೇಜು ಮತ್ತು ಸ್ಕೂಲ್ಸಲ್ಲಿ ಕಾಲಿರ್ತಕ್ಕಂಥ ಈ ಶಿಕ್ಷಕರ ಮತ್ತು ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಬಿಟ್ಟಿರ್ತಕ್ಕಂಥ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಇದು. ಮೊದಲು ಸಬ್ಜೆಕ್ಟ್ ನೋಡಿಬಿಟ್ಟು ಯಾವುದು ಪ್ರಮುಖವಾದದ್ದು ಅಂತಿದೆ ಅವೆಲ್ಲವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ PDF ಬಂದು ನಿಮಗೆ ಇದು ಟೋಟಲ್ ನಂಬರ್ ಆಫ್ ಕಾಪೀಸು 6 ಪೇಜಸ್ ಇದೆ. ಎಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ. ಈಗಾಗಲೇ ಈ ಒಂದು ಕಾಪಿಯನ್ನು ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ರಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನೀವು ರೆಫರ್ ಮಾಡ್ಬೋದು. ಸೊ ವಿಚ್ ಈಸ್ ಇಂಪಾರ್ಟೆಂಟ್, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಈಗ ಸಬ್ಜೆಕ್ಟಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಯಾವ್ಯಾವ್ದು ಬರುತ್ತೆ? ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಮತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಕುರಿತು ಅಂತ ಇದೆ. ನೋಡಿ, ಇಲ್ಲಿ ಇದಕ್ಕೆ ಪೂರಕವಾಗಿ ಒಂದು ಪ್ರಸ್ತಾವನೆ ಇದೆ. ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನೀಗ. ಮೇಲೆ ಓದಲಾದ ನಿರ್ದೇಶಕರು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಇವರ ಏಕಕಡತದಲ್ಲಿ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜು, ಮೌಲಾನಾ ಆಜಾದ್ ಮಾದರಿ ಶಾಲೆ ಕಾಲೇಜುಗಳಿಗೆ ಈ ಕೆಳಕಂಡ ಕೋಷ್ಟಕದಲ್ಲಿ ವಿವರಿಸಿರುವಂತೆ ವಿವಿಧ ವಿಷಯಗಳ ಹುದ್ದೆಗಳನ್ನು ಹೊರಗುತ್ತಿಗೆ ಅತಿಥಿ ಉಪನ್ಯಾಸಕರು, ಶಿಕ್ಷಕರ ಮೂಲಕ ಭರ್ತಿ ಮಾಡಲು ಮಂಜೂರಾತಿ ನೀಡಲಾಗಿದ್ದು, ಸದರಿ ಕಾಲೇಜು ಶಾಲೆಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸದರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು ಅವಶ್ಯವಿರುವುದರಿಂದ ಸದರಿ ಹುದ್ದೆಗಳ ನೇಮಕಾತಿ ವಿಧಾನವನ್ನು C&R ರೂಲ್ಸ್ ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಬದಲಾಯಿಸಿ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅನುಮತಿ ನೀಡಲಿಕ್ಕೆ ಇಲ್ಲಿ ಕೋರಿರುತ್ತಾರೆ. ಇದು ನಾಟ್ ಓನ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಈವನ್ ಹೊರಗುತ್ತಿಗೆ ಮತ್ತು ಗೆಸ್ಟ್ ಟೀಚರ್ಸು, ಗೆಸ್ಟ್ ಲೆಕ್ಚರರ್ಸನ್ನು ಕೂಡ ಇಲ್ಲಿ ತಗೊಳ್ತಾ ಇದ್ದಾರೆ. ಈವನ್ ಅಲಾಂಗ್ ವಿತ್ ಭಾಳ ಮುಖ್ಯವಾಗಿ ನೇರ ನೇಮಕಾತಿ ಮುಖಾಂತರ ಕೂಡ ಇಲ್ಲಿ ತಗೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ಅಂದರೆ ಸುಮಾರು 1000ಕ್ಕೂ ಹೆಚ್ಚು ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ತಗೊಳ್ತಾ ಇದ್ದಾರೆ. ಇನ್ನು ಉಳಿದಂಥ ಹುದ್ದೆಗಳನ್ನು ಹೊರಗುತ್ತಿಗೆ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಮೂಲಕವಾಗಿ ಇಲ್ಲಿ ಭರ್ತಿ ಮಾಡಲಾಗ್ತಾ ಇದೆ ಅಂತ ನೋಡಿ. ಇಲ್ಲಿ ಮಂಜೂರಾಗಿರುವ ಹೊರಗುತ್ತಿಗೆ ಅತಿಥಿ ಉಪನ್ಯಾಸಕರ ಮತ್ತು ಶಿಕ್ಷಕರ ಹುದ್ದೆಗಳ ವಿವರ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ, ಹುದ್ದೆ ಹೆಸರು, ವಸತಿ ಪದವಿ ಪೂರ್ವ ಕಾಲೇಜು, ಮೌಲಾನಾ ಆಜಾದ್ ಮಾದರಿ ಸ್ಕೂಲ್ ಮತ್ತು ಕಾಲೇಜು, ಪದವಿ ಪೂರ್ವ ಕಾಲೇಜು, ವಕ್ಫ್ ಮಂಡಳಿ ಅಂತ ಇದೆ. ಕನ್ನಡ ಭಾಷಾ ಶಿಕ್ಷಕರು, ಉಪನ್ಯಾಸಕರು, ವಸತಿ ಪದವಿ ಪೂರ್ವ ಕಾಲೇಜಲ್ಲಿ 60 ಪೋಸ್ಟ್ ಇದೆ. ಇನ್ನು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ 25 ಇದೆ. ಇನ್ನು ಪದವಿ ಪೂರ್ವ ಅಲ್ಲಿ 31 ಇದೆ, ಒಟ್ಟಾರೆಯಾಗಿ 116. ಅದೇ ಥರ ಆಂಗ್ಲ ಭಾಷಾ ಉಪನ್ಯಾಸಕರು, ಹಿಂದಿ ಭಾಷಾ ಉಪನ್ಯಾಸಕರು, ಉರ್ದು ಭಾಷಾ ಉಪನ್ಯಾಸಕರು, ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸು ಇವೆಲ್ಲವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದುವರೆದಂತೆ ನೋಡಿ, ಎಲ್ಲವೂ ಇದೆ. ಜೀವಶಾಸ್ತ್ರ, ಇತಿಹಾಸ, ಎಕನಾಮಿಕ್ಸು, ವಾಣಿಜ್ಯಶಾಸ್ತ್ರ, ಅಕೌಂಟೆನ್ಸಿ, ಗಣಕಯಂತ್ರ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಕನ್ನಡ, ಆಂಗ್ಲ ಭಾಷಾ, ಉರ್ದು, ಗಣಿತ, ಸಾಮಾನ್ಯ ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲವನ್ನು ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ಎಲ್ಲ ಕ್ಲಬ್ ಮಾಡಿದರೆ ಇಲ್ಲಿ. ಸೊ ನಾಟ್ ಓನ್ಲಿ ಒನ್, ಇನ್ನು ವಸತಿ ಶಿಕ್ಷಣ ಕಾಲೇಜು ಅಂತಿದೆ, ಪದವಿ ಪೂರ್ವ ಅಂತಿದೆ, ಇನ್ನು ಮೌಲಾನಾ ಆಜಾದ್ ಎಲ್ಲೆಲ್ಲಿ ಕಾಲಿದೆ ಎಲ್ಲವನ್ನು ಸೇರಿಸಿ ಇಲ್ಲಿ ಒಟ್ಕೊಟ್ಟಿರ್ತಕ್ಕಂಥ ನಂಬರು 1940 ಹುದ್ದೆಗಳು ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ, ಈಗ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಒಟ್ಟು 329 ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜು, ನವೋದಯ ಮಾದರಿಯ ವಸತಿ ಶಾಲೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಮತ್ತು ಮೌಲಾನಾ ಆಜಾದ್ ಮಾದರಿ ಸ್ಕೂಲ್ಸು ಕಾಲೇಜುಗಳು ಈಗಾಗಲೇ ವರ್ಕ್ ಮಾಡ್ತಾ ಇದ್ದಾವೆ. ಈ ಸದರಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಬೋಧಕ ಹುದ್ದೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಖಾಲಿ ಉಳ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಅವರಿಗೆ ಶೈಕ್ಷಣಿಕ ಗುಣಮಟ್ಟ ಕುಂಠಿತ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಾರ್ಷಿಕ ಶೇಕಡಾವಾರು ಫಲಿತಾಂಶದಲ್ಲಿ ಇಳಿಕೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಏನು ಮಾಡಿದ್ದಾರೆ, ಈಗ ಅಲ್ಪಸಂಖ್ಯಾತ ಸಮುದಾಯದವರ ಶೈಕ್ಷಣಿಕ ಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ಇಲಾಖೆಯಡಿ ಈಗಾಗಲೇ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳನ್ನು ತುರ್ತಾಗಿ ಭರ್ತಿ ಮಾಡುವುದು ಅತಿ ಅವಶ್ಯವಿರುತ್ತದೆ ಎಂದು ಇಲ್ಲಿ ತಿಳಿಸಲಾಗಿರುತ್ತದೆ. ಈ ಎಲ್ಲ ಪ್ರಸ್ತಾವನೆಯನ್ನು ಓದಿದ ನಂತರದಲ್ಲಿ ನೋಡಿ, ಈಗೇನು ಮಾಡಿದ್ದಾರೆ ನೋಡಿ, ಇಲ್ಲಿಂದ ಓದ್ಬಿಡ್ತೀನಿ ನಿಮಗೆ. ನೋಡಿ, ಇಲ್ಲಿದೆಯಲ್ಲ ಈ ಒಂದು ಪ್ಯಾರಾಗ್ರಾಫಲ್ಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಪ್ರಸ್ತುತ ನೇರ ನೇಮಕಾತಿಯಡಿ ಖಾಲಿ ಇರುವ ಮೇಲ್ಕಂಡ ಹುದ್ದೆಗಳು ಪ್ರಸ್ತುತ ಜಾರಿಯಲ್ಲಿರುವ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸೇರ್ಪಡೆಯಾಗಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅವರು ಒಂದಷ್ಟು ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ, ಆ ಎಲ್ಲ ಹುದ್ದೆಗಳು ಈಗಿರ್ತಕ್ಕಂಥ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸೇರ್ಪಡೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಕಾರ್ಯಕಾರಿ ಆದೇಶ ಸಂಖ್ಯೆ ನೋಡಿ, ಪ್ರತಿಯೊಂದಕ್ಕೂ ನೋಟಿಫಿಕೇಷನ್ ನಂಬರ್ ಅಂತ ಇರ್ತಿದೆ, ಮತ್ತು ಸರ್ಕಾರಿ ಆದೇಶ ಸಂಖ್ಯೆ ಇವುಗಳ ಮುಖಾಂತರವಾಗಿ ನೇಮಕಾತಿ ವಿಧಾನ ಮತ್ತು ವಿದ್ಯಾರ್ಹತೆ ನಿಗದಿಪಡಿಸಿ ಭರ್ತಿ ಮಾಡಲಾಗ್ತಾ ಇದೆ ಎಂದು ತಿಳಿಸುತ್ತಾರೆ. ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಸತಿ ಶಾಲೆಗಳು ಅಂತ ಏನಿದೆ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಡಿಯಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಅಲ್ಲಿ ಈಗ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತ ಈಗ ಮತ್ತೆ ಹೊಸದಾಗಿ ಬಿಟ್ಟಿಲ್ಲ ಅವರು. ಈಗ ಏನು ರೆಗ್ಯುಲರ್ ಬಿಟ್ಟಿದ್ದಾರೆ ಎಲ್ಲವೂ ಕೂಡ, PSTR, HSTR, ಗಣಕ ಶಿಕ್ಷಕರು ಇವರಿಗೆಲ್ಲ. ಬಟ್ ಈ ಶಾಲೆಗಳಲ್ಲಿ C&R ಬಿಟ್ಟಿಲ್ಲ. ಸೊ ಹಳೆಯದನ್ನೇ ಮೇ ಬಿ ಇವರು ಕಂಟಿನ್ಯೂ ಮಾಡಿ ಇಲ್ಲಿ ರಿಕ್ರೂಟ್ಮೆಂಟನ್ನು ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ. ಈಗಾಗಲೇ ಇರತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಹಾಗಾಗಿ
ಸದರಿ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜು, ನವೋದಯ ಮಾದರಿಯ ವಸತಿ ಶಾಲೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಮತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆ ಕಾಲೇಜುಗಳಲ್ಲಿನ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿ ನೋಡಿ ಮುಂದುವರೆದಂತೆ ಇಲ್ಲಿದೆಯಲ್ಲ ಇಲ್ಲಿ ಸಮಗ್ರವಾಗಿ ಪರಿಷ್ಕರಿಸುವ ಪ್ರಸ್ತಾವನೆಯು ಪರಿಶೀಲನೆಯಲ್ಲಿ ಇರುವುದರಿಂದ ಸದರಿ ಪ್ರಕ್ರಿಯೆಗೆ ಹೆಚ್ಚಿನ ಕಾಲಾವಕಾಶ ಅಗತ್ಯವಿರುತ್ತದೆ ಎಂದು ತಿಳಿಸಿರುತ್ತಾರೆ. ನೋಡಿ ಇಲ್ಲಿ ಹೇಳಿದರೆ ಈಗ ಆದ ಕಾರಣ ಸರ್ಕಾರಿ ಆದೇಶದ ಸಂಖ್ಯೆ ಇಲ್ಲಿ 2026ರಲ್ಲಿ ಇಲಾಖೆಗಳಲ್ಲಿ ಕಾದಿರತಕ್ಕಂಥ ನೇರ ನೇಮಕಾತಿ ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ವಿತಿನ್ 30 ಡೇಸಲ್ಲಿ 1 ತಿಂಗಳ ಒಳಗಡೆ ಆರಂಭ ಮಾಡಲಿಕ್ಕೆ ಸೂಚಿಸಿರುವುದರಿಂದ ಈ ಕೆಳಕಂಡ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು ಅವಶ್ಯವಿರುತ್ತದೆ ಎಂದು ತಿಳಿಸಿರುತ್ತಾರೆ. ನೋಡಿ ಎಷ್ಟು ಖಾಲಿ ಹುದ್ದೆಗಳು ನೇರ ನೇಮಕಾತಿ ಇಲ್ಲಿ ಭರ್ತಿ ಮಾಡುವಂಥದ್ದು ನೋಡಿ ಒಟ್ಟು 3409 ಹುದ್ದೆಗಳಿದೆ ಒಟ್ಟಿಲ್ಲಿ ಆಯಿತಾ. ನೋಡಿ ಇಲ್ಲಿ ಮೊರಾರ್ಜಿಯಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟು. ನೋಡಿ ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ನೆನಪಿಡಿದ್ದಾರೆ. ನೇರ ನೇಮಕಾತಿ ಅಡಿಯಲ್ಲಿ ಕಾದಿರುವ ಹುದ್ದೆಗಳ ವಿವರ ಇಲ್ಲಿದೆ ಸೆಕೆಂಡ್ ಕಾಲಮಲ್ಲಿ. ಮೂರನೇದು ಬಂದು ಔಟ್ಸೋರ್ಸು ಮತ್ತು ಗೆಸ್ಟ್ ಟೀಚರ್ಸು ಇವೆಲ್ಲ ಸೇರಿಸಿ 800 ಹುದ್ದೆಗಳು ಅಂತ ಹೇಳಿದ್ದಾರೆ ಇಲ್ಲಿ. ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರತಕ್ಕಂಥ ಹುದ್ದೆಗಳು ಒಂದು 600 ಇದೆ. ಯಾವುದರಲ್ಲಿ? ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜಲ್ಲಿ. ಇನ್ನು ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆ, ನವೋದಯ, ಅಬ್ದುಲ್ ಕಲಾಂ ಶಾಲೆಗಳಲ್ಲಿ 94, ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ 775 ಇದೆ. ಇನ್ನು ಮಹಿಳಾ ಪದವಿ ಪೂರ್ವ ಕಾಲೇಜು ವಕ್ಫ್ ಮಂಡಳಿ ಅಲ್ಲಿ 0 ಪೋಸ್ಟ್ ಇದೆ, ಅಲ್ಲಿ ತೋರಿಸಿಲ್ಲ ಅಲ್ಲಿ. ಇಲ್ಲಿ 465 ಪೋಸ್ಟ್ ಇದೆ ಇಲ್ಲಿ. ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟು ಇಲ್ಲಿ ಯಾವ ಪೋಸ್ಟ್ ತೋರಿಸಿಲ್ಲ, ಬಟ್ ಹೊರಗುತ್ತಿಗೆಯಲ್ಲಿ ಸುಮಾರು 465 ಜನ ಇಲ್ಲಿ ವರ್ಕ್ ಮಾಡ್ತಾ ಇರುವಂಥದ್ದು. ಎಲ್ಲಿ? ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಆಯಿತಾ. ಹಾಗಾಗಿ ಇವೆಲ್ಲವನ್ನು ನೋಡಿ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಮಾಡಿದ್ದಾರೆ ಈಗ. ಆದರೆ 3409 ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ. ಅದರಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಎಷ್ಟು ಹುದ್ದೆಗಳನ್ನು ಕರೀತಾರೆ ಅಂತಂದರೆ ನೋಡಿ ಇಲ್ಲಿದೆಯಲ್ಲ, ನೋಡಿ ಇಲ್ಲೊಂದು ಪಾಯಿಂಟ್ ಹೇಳಿದರೆ ಈಗ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸದರಿ ಶಾಲಾ ಕಾಲೇಜುಗಳಿಗೆ ಹೊರಗುತ್ತಿಗೆ ಅತಿಥಿ ಶಿಕ್ಷಕರ ಮೂಲಕ ಭರ್ತಿ ಮಾಡಲು ಮಂಜೂರಾತಿ ನೀಡಿರುವ 1990 ಹುದ್ದೆಗಳ ನೇಮಕಾತಿ ವಿಧಾನವನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಎಂದು ಬದಲಾಯಿಸಿ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ಹಾಗೂ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಾದಿರತಕ್ಕಂಥ ಒಟ್ಟು 3409 ಹುದ್ದೆಗಳು. ಅದರಲ್ಲಿ 1469 ನೇರ ನೇಮಕಾತಿ ಮತ್ತು 1940 ಹೊರಗುತ್ತಿಗೆ. ಈ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗ ಕಾರ್ಯಕಾರಿ ಆದೇಶವನ್ನು ನವೀಕರಿಸಲು ಹಾಗೂ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಈಗ ಈ ಪ್ರಸ್ತಾವನೆಯನ್ನು ಸರ್ಕಾರ ಏನು ಮಾಡಿದೆ? ಈಗ ಪರಿಶೀಲನೆ ಮಾಡಿದೆ. ಅಂದರೆ ಎಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡ್ತಾ ಇದೆ ಈ ನೋಟಿಫಿಕೇಷನಲ್ಲಿ. ಅದು ಇಲ್ಲಿ ಭಾಳ ಪ್ರಮುಖವಾದಂಥ ಒಂದು ವಿಚಾರ ಆಗುತ್ತೆ. ನೋಡಿ ಇಲ್ಲಿದೆಯಲ್ಲ, ಒಟ್ಟು 1042 ಹುದ್ದೆಗಳು. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಈಗ ಸರ್ಕಾರ ಈ ಪ್ರಸ್ತಾವನೆಯನ್ನು ಅಂಗೀಕಾರದ ನಂತರದಲ್ಲಿ ನೋಡಿ ಇದು 20ನೇ ತಾರೀಕಲ್ಲಿ ಬಂದಿರತಕ್ಕಂಥ ನೋಟಿಫಿಕೇಷನ್ನು. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧೀನದಲ್ಲಿ ನೋಡಿ ಯಾವ್ಯಾವುದು? ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು, ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆ, APJ ಅಬ್ದುಲ್ ಕಲಾಂ ಶಾಲೆಗಳಲ್ಲಿ, ಮೌಲಾನಾ ಆಜಾದ್ ಮಾದರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಮಂಜೂರಾಗಿ ಖಾಲಿ ಇರುವ ವಿವಿಧ ವೃಂದದ ಈ ಕೆಳಕಂಡ ಒಟ್ಟು 1042 ಬೋಧಕ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಯಾವುದೇ ಎಕ್ಸಾಮ್ ನಡೆಸುವಂಥದ್ದು ದಟ್ ಈಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕನ್ನಡದಲ್ಲಿ ಅದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಹೇಳ್ತಾರೆ. ಅದರ ವತಿಯಿಂದ ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈಗ ಸರ್ಕಾರ ಏನು ಮಾಡಿದೆ? ತನ್ನ ಅಪ್ರೂವಲನ್ನು ಪಾಸ್ ಮಾಡಿ ಈ ಒಂದು ಗೆಜೆಟ್ ನೋಟಿಫಿಕೇಷನಲ್ಲಿ ಮಾಡಿರುವಂಥದ್ದು. ನೋಡಿ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ 1042 ಹುದ್ದೆಗಳಿಗೆ. ನೀಟಾಗಿ ನಿಮಗೆ ಈಗ ಎಲ್ಲವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ನಂಬರ್ 1 ಇದೆಯಲ್ಲ, ಅದನ್ನು ಓದ್ಕೊಳ್ಳಿ ಮೊದಲೀಗ ಇಲ್ಲಿ. ಪಾಯಿಂಟ್ ನಂಬರ್ 1ನಲ್ಲಿ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಶಾಲೆಗಳಲ್ಲಿ ಮಂಜೂರಾಗಿ ಖಾಲಿ ಇರುವ 600 ಹುದ್ದೆಗಳಿಗೆ ಎದುರಾಗಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪಡೆದು ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ನೋಡಿ ಇಲ್ಲಿ ಇದೆಯಲ್ಲ, ಎಷ್ಟು ಹುದ್ದೆಗಳು ಇವರ ಒಂದು ಸೇವೆಯನ್ನು ಪಡ್ಕೊಂಡು ಮಾಡ್ತಾ ಇರುವಂಥದ್ದು ಸುಮಾರು 452 ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳುವುದು. ಇದು ಯಾವುದಕ್ಕೆ ಸೇರುತ್ತೆ? ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಶಾಲೆಗಳಲ್ಲಿ ಎಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡ್ತಾರೆ ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ? 452 ಹುದ್ದೆಗಳು ಆಯಿತಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಇಲ್ಲಿ ಹೇಳಿದಾರಲ್ಲ, ಇಲ್ಲಿ ಕನ್ನಡ ಭಾಷಾ ಉಪನ್ಯಾಸಕರು, ಆಂಗ್ಲ ಭಾಷಾ ಉಪನ್ಯಾಸಕರು, ಉರ್ದು ಭಾಷಾ, ಫಿಸಿಕ್ಸು, ಕೆಮಿಸ್ಟ್ರಿ, ಗಣಿತ, ಜೀವಶಾಸ್ತ್ರ, ಗಣಕಯಂತ್ರ, ಹೀಗೆ ಇವೆಲ್ಲವನ್ನು ಕ್ಲಬ್ ಮಾಡಿದ್ರೆ ನೋಡಿ ಕೊನೆಯಲ್ಲಿದೆಯಲ್ಲ ಸುಮಾರು 452 ಹುದ್ದೆಗಳನ್ನು ಇಲ್ಲಿ ಕಾಲ್ಫರ್ ಮಾಡ್ತಾ ಇದ್ದಾರೆ. ಇದು ಯಾವುದೋ? ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು. ಈಗ ನೆಕ್ಸ್ಟು ಈ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಎಷ್ಟು ಮಾಡ್ತಾಯಿದ್ದಾರೆ ಇಲ್ಲಿ? ಎರಡನೇದು ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆ. ಶಾಲೆ ಅಂತ ಬಂದಾಗ ಶಿಕ್ಷಕರಾಗುತ್ತೆ, ಪದವಿ ಪೂರ್ವ ಕಾಲೇಜು ಅಂತ ಬಂದಾಗ ಅಲ್ಲಿ ಉಪನ್ಯಾಸಕರು ಬರುತ್ತೆ. ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಮಂಜೂರಾಗಿ ಖಾಲಿ ಇರುವ 94 ಹುದ್ದೆಗಳ ಎದುರಾಗಿ ಅತಿಥಿ ಶಿಕ್ಷಕರ ಸೇವೆಯನ್ನು ಪಡೆದು ಕಾರ್ಯನಿರ್ವಹಿಸುತ್ತಿದ್ದು, ಈ ಹುದ್ದೆಗಳಲ್ಲಿ ಈ ಕೆಳಕಂಡ
58 ಹುದ್ದೆಗಳನ್ನು ಮಾತ್ರ ಇಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೂ ದೈಹಿಕ ಶಿಕ್ಷಣ ಮತ್ತು ಆರ್ಟ್ ಕ್ರಾಫ್ಟ್ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಗೆಸ್ಟ್ ಟೀಚರ್ಸನ್ನು ಇಲ್ಲಿ ಕಂಟಿನ್ಯೂ ಮಾಡೋದು ಅಂತ ಹೇಳಿದ್ದಾರೆ. ಇಲ್ಲಿ 58 ಪೋಸ್ಟ್ ಇದರಲ್ಲಿ, ಆಯಿತಾ. ನೋಡಿ ಇಲ್ಲಿ ಹೇಳಿದ್ರಲ್ಲೇ 58 ಪೋಸ್ಟ್ ಇಲ್ಲಿ ಯಾವುದರಲ್ಲಿ. ಸೊ ಅಲ್ಪಸಂಖ್ಯಾತರ ಮಾದರಿಯ ವಸತಿ ಶಾಲೆ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಅಂತ. ಇಲ್ಲಿ ಕನ್ನಡ ಭಾಷಾ ಉಪನ್ಯಾಸಕರು, ಆಂಗ್ಲ ಭಾಷಾ ಉಪನ್ಯಾಸಕರು, ಹಿಂದಿ ಭಾಷಾ ಶಿಕ್ಷಕರು, ಉರ್ದು ಭಾಷಾ ಉಪನ್ಯಾಸಕರು, ಸೊ ಮ್ಯಾಥ್ಸ್ ಟೀಚರ್ಸು, ಸೋಷಿಯಲ್ ಸೈನ್ಸು, ಗಣಿತ ಉಪನ್ಯಾಸಕರು, ಫಿಸಿಕ್ಸು, ಕೆಮಿಸ್ಟ್ರಿ ಟೀಚರ್ಸು, ಹೀಗೆ 58 ಶಿಕ್ಷಕರನ್ನ ಇಲ್ಲಿ ಮಾಡ್ತಾ ಇದ್ದಾರೆ, ಆಯಿತಾ. ಇನ್ನು ಉಳಿದಂತೆ ನೆಕ್ಸ್ಟ್ ಇನ್ನೊಂದಿದೆಯಲ್ಲ, ಈಗ ಮೌಲಾನಾ ಆಜಾದ್ ಮಾದರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಮಂಜೂರಾಗಿ ಕಾದಿರ್ತಕ್ಕಂಥ ಸುಮಾರು 775 ಹುದ್ದೆಗಳ ಎದುರಾಗಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪಡೆದು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳಲ್ಲಿ ಈ ಕೆಳಕಂಡ 532 ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳುವುದು. ಸೊ ಯಾವ್ಯಾವ್ದು ಭರ್ತಿಯಲ್ಲಿ? ಹುದ್ದೆಯ ಪದನಾಮ ಕನ್ನಡ ಭಾಷಾ ಶಿಕ್ಷಕರು 66 ಇದೆ, ಆಂಗ್ಲ ಭಾಷಾ, ಉರ್ದು ಭಾಷಾ, ಗಣಿತ, ಸಾಮಾನ್ಯ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ಇದೆ. ಇವೆಲ್ಲವನ್ನು ಒಟ್ಟಾರೆಯಾಗಿ 532 ಹುದ್ದೆ ಅಂತ ಇದೆ. ಇಲ್ಲಿ ಒಂದಷ್ಟು ಕ್ಲಾಸಿಫಿಕೇಷನ್ ಬರುತ್ತೆ. ಇಲ್ಲಿ ಆರ್ಥಿಕ ಇಲಾಖೆಯು ಭರ್ತಿ ಮಾಡಿಕೊಳ್ಳಲು ಸಹಮತಿ ಕೊಟ್ಟಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಇವೆಲ್ಲವೂ ಕೂಡ ಏನು ನಂಬರ್ ಇದೆ ಇಲ್ಲಿ 66, 25 ಇವೆಲ್ಲವೂ ಕೂಡ. ಇದು ಉಳಿಕೆ ಮೂಲ ವೃಂದ, ಇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ವೃಂದ ಆ ಭಾಗಕ್ಕೆ ಮೀಸಲಾಗಿ, ಆಯಿತಾ. ಇವೆರಡೂ ಸೇರಿಸಿ ಇಲ್ಲಿ ಒಟ್ಟಾರೆಯಾಗಿ ಟೋಟಲ್ ಮಾಡಿದರೆ ಇವೆಲ್ಲ ಟೋಟಲನ್ನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ 532 ಹುದ್ದೆಗಳು. ಸೊ ಇವೆಲ್ಲವನ್ನು ಕ್ಲಬ್ ಮಾಡಿದ್ರೆ ಸುಮಾರು 1042 ಹುದ್ದೆಗಳಾಗುತ್ತೆ ಟೋಟಲು. ಎಸ್ ಇಲ್ಲಿದೆಯಲ್ಲ, ಇಲ್ಲಿ ನೋಡಿ ಈ ರೇಷಿಯೋ ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಟೇಬಲಲ್ಲಿ. ಈಗ ಟೋಟಲ್ ಆಗಿ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ನಿಮಗೆ ಕಾಲ್ಫರ್ ಆಗಿ ತುಂಬಲಿಕ್ಕೆ ಸಿದ್ಧ ಇರತಕ್ಕಂಥ ಹುದ್ದೆಗಳು ಇವೆಲ್ಲವೂ ಕೂಡ. ಸೊ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು 452 ಹುದ್ದೆಗಳು. ನೆಕ್ಸ್ಟು ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆ ನವೋದಯ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ 58 ಹುದ್ದೆಗಳು. ನೆಕ್ಸ್ಟು ಮೌಲಾನಾ ಆಜಾದ್ ಮಾದರಿ ಶಾಲೆ 532. ಇವೆಲ್ಲವನ್ನು ಕೂಡಿದ್ರೆ ಸುಮಾರು 1042 ಹುದ್ದೆಗಳನ್ನು ಈಗ ಭರ್ತಿ ಮಾಡಲಿಕ್ಕೆ ಇಲಾಖೆ ಏನು ಮಾಡಿದೆ, ನೋಟಿಫಿಕೇಷನ್ ಮಾಡಿದೆ. ಸೊ ವಿತಿನ್ 30 ಡೇಸಲ್ಲಿ ಎಲ್ಲವನ್ನು ನಾವು ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದರೆ ಅದು ಅಪ್ಲಿಕೇಶನ್ ಕಾಲ್ಫರ್ ಹೇಗೆ ಏನು ಎಲ್ಲ ಗೊತ್ತಾಗುತ್ತೆ. ಅದು ಬಂದಾಗ ನಿಮ್ಗೆ ಹೇಳ್ತೀನಿ ಅಲ್ಲಿ ಯಾವಾಗಿಂದ ಅದು ಆನ್ಲೈನಲ್ಲಿ ಅದು ಅಪ್ಲಿಕೇಶನ್ ಕಾಲ್ಫರ್ ಮಾಡ್ತಾರೆ ಅಂತ. ನೋಡಿ ಕೊನೆಯದಾಗಿ ಇಲ್ಲೊಂದು ಪಾಯಿಂಟ್ ಹೇಳಿದರೆ ಇಲ್ಲಿ. ಸೊ ಮುಂದುವರೆದು ಹೊರಗುತ್ತಿಗೆ ಮತ್ತು ಅತಿಥಿ ಶಿಕ್ಷಕರ ಮೂಲಕ ಭರ್ತಿ ಮಾಡಲು ನೀಡಿರತಕ್ಕಂಥ 1940 ಹುದ್ದೆಗಳ ನೇಮಕಾತಿ ವಿಧಾನವನ್ನು C&R ಎಂದು ಬದಲಾಯಿಸಿ ನೇಮಕಾತಿ ಮಾಡಿಕೊಳ್ಳಲು ಕೋರುತ್ತಿರುವ ಪ್ರಸ್ತಾವನೆಯನ್ನು ಒಪ್ಪಲು ಬರುವುದಿಲ್ಲ. ಎಲ್ಲಿ ಸಾಧ್ಯ ಇದೆ? ಔಟ್ಸೋರ್ಸ್ಗೆ C&R ರೂಲ್ ಎಲ್ಲಿ ಮಾಡ್ತಾರೆ? ಈಗ ಮಾಡ್ತಾ ಇರೋದೇ ದೊಡ್ಡ ಮೋಸ. ಇಲ್ಲಿ ಸರಿಯಾಗಿ ಸಂಬಳ ಇಲ್ಲ, ರಾಜಕೀಯ ಮಾಡುವಂಥದ್ದು, ಬೇಕಾದವ್ರಿಗೆ ಫೇವರ್ ಮಾಡುವಂಥದ್ದು ಅಲ್ವಾ, ಇವೆಲ್ಲ ಇರೋದ್ರಿಂದ ಇಲ್ಲಿ ಎಲ್ಲೋ ಬರೀ ಮೋಸವೇ ಇರೋದು. ಹಾಗಾಗಿ ಇವ್ರಿಗೆಲ್ಲ ಎಲ್ಲಿ C&R ಮಾಡ್ತಾರೆ? ಇಲ್ಲಿ C&R ಮಾಡಿ ಚೇಂಜ್ ಮಾಡಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತಂದು ಎಲ್ಲವೂ ಸುಳ್ಳೇ ಅದು. ಸೊ ಇಲಾಖೆ ಕೂಡ ಅದನ್ನು ಒಪ್ಪಲಿಕ್ಕೆ ಬರಲ್ಲ ಅಂತ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಆಯಿತಾ. ಸೊ ಇದಿಷ್ಟು ಸುಮಾರು 1042 ಹುದ್ದೆಗಳನ್ನು ಈಗ ನೇರ ನೇಮಕಾತಿ ಮುಖಾಂತರವಾಗಿ ಭರ್ತಿ ಮಾಡಲಿಕ್ಕೆ ಇದೊಂದು ನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ಇವರೇ ಹೇಳಿರೋ ಹಾಗೆ ವಿತಿನ್ 30 ಡೇಸಲ್ಲಿ ಇದೆಲ್ಲದರ ಪ್ರಕ್ರಿಯೆಗಳು ಆನ್ಲೈನಲ್ಲಿ ಅಪ್ಲಿಕೇಶನ್ ಯಾವಾಗ ಕಾಲ್ಫರ್ ಮಾಡುತ್ತೆ ಆ ಎಲ್ಲ ವಿವರಗಳು ನಿಮಗೆ ಅದು ಹೋಗ್ತಾ ಗೊತ್ತಾಗುತ್ತೆ. ಆ ಎಲ್ಲ ಮಾಹಿತಿ ಬಂದ ನಂತರದಲ್ಲಿ ಇಮಿಡಿಯೇಟು ನಿಮಗೆ ನಮ್ಮ ವಾಹಿನಿಯಿಂದ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಧನ್ಯವಾದಗಳು ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ.